ಆಲೂಗಡ್ಡೆ ಚಿಪ್ಸ್, ಬಟಾಟಿ ಚಿಪ್ಸ್. ನಮ್ಮ ಉತ್ತರ ಕರ್ನಾಟಕ ಕಡೆ ಬಟಾಟಿ ಸ್ವಚ್ಛಂಗೆ ತೊಳೆದು ಸ್ಲೈಸ್ ಮಾಡಿರಿ. ಒನ್ ಡೇ ಪೈಲಾನ ನಾಳೆ ಚಿಪ್ಸ್ ಮಾಡೋರ್ದೆ ಅಂದ್ರೆ ಇವತ್ತು ಸಂಜೆಗೆ ಮಾಡಿಟ್ಕೋರಿ. ಕ್ಲೀನ್ ಮಾಡಿ ಸ್ವಚ್ಛಾಗೆ ತೊಳೆದು ಅವನ್ನ ಚೆನ್ನಾಗೆ ನಿಮ್ಮ ಹೆರಿಮನಿ ಇರ್ತೈತಿ ಅದ್ರ ಮೇಲೆ ಚಿಪ್ಸ್ ಮನೆ ಮೇಲೆ ಇಟ್ಟು ಚಿಪ್ಸ್ ಮಾಡಿರಿ. ಚಿಪ್ಸ್ ಮಾಡಿ ಅವನೊಂದು 2-3 ನೀರು ಚೇಂಜ್ ಮಾಡಿ ಚೆಂದಂಗೆ ವಾಶ್ ಮಾಡಬೇಕು. ಚೆಂದಂಗೆ ವಾಶ್ ಮಾಡಿ ಅದನ್ನು ಮತ್ತು ಫ್ರೆಶ್ ವಾಟರ್ ಇರುವಂಥ ಒಂದು ಬೊಗುಣಿ ತೊಗೊರಿ. ದೊಡ್ಡದೊಂದು ಬೊಗುಣಿ ತೊಗೊಂಡು ಅದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಟ್ರಾನ್ಸ್ಫರ್ ಮಾಡಿ ಎಲ್ಲ ಹಾಕಿದ ಮೇಲೆ ಪಟಕ್ ಅಂತ ಕರೀತಾರೆ. ನಮ್ಮ ಕಡೆ ಸ್ಪಟಿಕ್ ಅಂತೀರಿ ಏನಂತೀರೋ, ಒಟ್ಟು ನಮ್ಮ ಕಡೆ ಮಾತ್ರ ಪಟಕ್ ಅಂತಾರೆ. ಅದನ್ನು ಪಿಟ್ಕರಿ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಫುಲ್ ನೈಟ್ ಅದ್ರೊಳಗೆ ಬಿಟ್ಬಿಡ್ಬೇಕು. ಫುಲ್ ನೈಟ್ಗೋಸ್ಕರ ಅದನ್ನು ಬಿಟ್ಟ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಅದನ್ನೆಲ್ಲ ನೀರು ತೆಗೆದು ಚಿಪ್ಸ್ ತಗೋರಿ. ನೀವು ಪಿಟ್ಕರಿ ಹಾಕಿಟ್ಟಿದ್ದಕ್ಕೆ ಇದು ಹಿಂಗೆ ಗಟ್ಟಿ ಆಗಿರ್ತಾವೆ. ಹಿಂಗೆ ಆದಾಗ ಏನಾಗ್ತೈತಪ್ಪ ಅಂತಂದ್ರೆ ಕುದಿಸುವಾಗ ಕಟ್ ಆಗಂಗಿಲ್ಲ. ಅಂದ್ರೆ ಅವು ಕುದಿಸೋ ಮುಂದೆ ಸಮ್ಟೈಮ್ಸ್ ಒಡೆದು ಬಿಡ್ತಾವೆ, ಇವು ಒಡೆಯಂಗಿಲ್ಲ. ಹಂಗೆ ಚಲೋನೇ ಇರ್ತಾವೆ. ಸೊ ಕುದಿಸಿ ಚೆನ್ನಾಗಿ ಇದು ಮಾಡ್ಕೊಟ್ಟು ಬೊಗೋನಿ ಒಳಗೆ ಹಾಕಿ ಒಲೆ ಮೇಲೆ ಇಟ್ಟು ಕುದಿಸಿ ತಗೊಂಡ್ರಪ್ಪ ಅಂತಂತಂದ್ರೆ ಅವು ಒಡೆದಿರಂಗಿಲ್ಲ, ಚಲೋನ ಬಂದಿರ್ತಾವೆ. ಸೊ ಅವನ್ನ ನೀವು ಆರಾಮಾಗೆ ನಿಮ್ಮ ಒಂದು ಪ್ಲಾಸ್ಟಿಕ್ ಪಾಲಿಥೀನ್ ಮೇಲೋ ಅಥವಾ ಒಂದು ಸಾಡಿ ಮೇಲೋ ಬೇರೆ ಬಟ್ಟೆ ಮೇಲೋ ಏನಿರ್ತೈತೆ ಅದ್ರ ಮೇಲೆ ಒಣಗಾಕಿ ಒಂದಿನ ಒಣಗಿಸಿ ನೆಕ್ಸ್ಟ್ ಡೇ ಮತ್ತೊಂದು ಬುಟ್ಟಿ ಒಳಗೆ ಹಾಕಿ ಮತ್ತೊಂದು ದಿನ ಒಣಗಿಸಿದ್ರೆ ಚಿಪ್ಸ್ ರೆಡಿ.